ಒಂದ್ ಕಡೆ ಮೋದಿ ಡೊನಾಲ್ಡ್ ಟ್ರಂಪ್ ಅವರ ಫೋನ್ ಕರೆಗಳನ್ನ ರಿಸೀವ್ ಮಾಡಿಲ್ಲ. ಇನ್ನೊಂದ್ ಕಡೆ ಟ್ರಂಪ್ ಎಡವಟ್ಟಿನಿಂದ ಮಹಾ ಮೈತ್ರಿ ಸೃಷ್ಟಿಯಾಗಿದೆ. ಅಮೆರಿಕ ಹಾಗೂ ಭಾರತದ ಬಿಕ್ಕಟ್ಟಿನ ನಡುವೆ ಭಾರತ ಹಾಗೂ ಚೀನಾ ಹೊಂದಾಣಿಕೆ ಮಾಡಿಕೊಂಡು ರಾಜಕೀಯ ಮಾಡಬೇಕು ಅಂತ ಹೇಳಿ ಆಲೋಚನೆಯನ್ನ ಮಾಡ್ತಾ ಇದೆ. ಎಸ್, ಹೌದು ವೀಕ್ಷಕರೇ, ಅಮೆರಿಕ ಹಾಗೂ ಭಾರತದ ನಡುವಿನ ಸಂಬಂಧ ಬಹುತೇಕ ಹಳಸಿ ಹೋಗ್ಬಿಟ್ಟಿದೆ. ಡೊನಾಲ್ಡ್ ಟ್ರಂಪ್ ಅವರು 50% ಸುಂಕವನ್ನ ಜಾರಿ ಮಾಡಿದ್ದು ಭಾರತಕ್ಕೆ ದೊಡ್ಡ ಆಘಾತ ಎದುರಾಗಿದೆ. ಇದರ ನಡುವೆ ಇಷ್ಟು ದಿನ ಕುಚುಕು ಅಂತ ಹೇಳ್ತಾ ಇದ್ದಂತಹ ಟ್ರಂಪ್ ಮೇಲೆ ಮೋದಿ ಕೋಪಗೊಂಡಿದ್ದಾರೆ. ಟ್ರಂಪ್ ಅವರು 4 ಸಲ ಕಾಲ್ ಮಾಡಿದ್ರು ಕೂಡ ಅವಾಯ್ಡ್ ಮಾಡಿದ್ದಾರೆ. ಅಮೆರಿಕ ಅಧ್ಯಕ್ಷನಿಗೆ ತಮ್ಮ ನಿಲುವನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಈಗಾಗಲೇ ದೇಶ ಮೊದಲು, ನಮ್ಮ ಜನ, ರೈತರ ಹಿತವನ್ನ ನಾನು ಯಾವುದೇ ಕಾರಣಕ್ಕೂ ಬಲಿ ಕೊಡುವುದಿಲ್ಲ ಅಂತ ಹೇಳಿ ಮೋದಿ ಅವರು ಹೇಳಿಕೆ ಕೊಟ್ಟಾಗಿದೆ. ಈಗ ಅಧಿಕೃತವಾಗಿ 50% ಸುಂಕ ಜಾರಿ ಮಾಡಿರೋದ್ರಿಂದ ಹಲವು ಕ್ಷೇತ್ರಗಳ ಮೇಲೆ ಕಾರ್ಮೋಡ ಕವಿದಿದೆ. ಈ ಹಿನ್ನೆಲೆಯಲ್ಲಿ ರಷ್ಯಾದಿಂದ ತೈಲವನ್ನ ಖರೀದಿಸಿದ್ದಕ್ಕೆ ಭಾರತಕ್ಕೆ ಶಿಕ್ಷೆಯನ್ನ ಕೊಡ್ಲಿಕ್ಕೆ ಟ್ರಂಪ್ ಮುಂದಾದ್ರ ಇದಕ್ಕೆ ಮೋದಿ ತಿರುಗೇಟನ್ನ ನೀಡ್ತಾರ? ಭಾರತದ ಸಾವಿರಾರು ಕೋಟಿ ಮೌಲ್ಯದ ರಫ್ತು ಉದ್ಯಮ ನೆಲಕಚ್ಚಿ ಹೋಗ್ಬಿಡುತ್ತಾ? ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಜಗತ್ತಿನ 2ನೇ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರಗಳಾಗಿರುವಂತಹ ಭಾರತ ಹಾಗೂ ಅಮೆರಿಕದ ನಡುವಿನ ಸಂಬಂಧದಲ್ಲಿ ಬಹಳ ದೊಡ್ಡ ಬಿರುಕು ಮೂಡಿದೆ. ಭಾರತ ಸರಕುಗಳ ಮೇಲೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿಧಿಸಿದಂತಹ 25% ಪ್ಲಸ್ 25% ಸುಂಕ ಅಧಿಕೃತವಾಗಿ ಜಾರಿ ಬಂದಿದೆ. ಇದರೊಂದಿಗೆ ಭಾರತ ರಫ್ತು ವಲಯದಲ್ಲಿ ಆತಂಕದ ಕಾರ್ಮೋಡ ಕವಿದಿದೆ. ಈ ತಿಂಗಳ ಆರಂಭದಲ್ಲಿ ಘೋಷಣೆ ಮಾಡಿದಂತಹ 25% ಸುಂಕದ ಜೊತೆಗೆ ಹೆಚ್ಚುವರಿಯಾಗಿ 25% ಸುಂಕವನ್ನ ಸೇರಿಸಿ ಒಟ್ಟು 50% ಸುಂಕವನ್ನ ಹೇರಲಾಗ್ತಾ ಇದೆ. ಯಾವ ಕಾರಣಕ್ಕೆ ಗೊತ್ತಾ ವೀಕ್ಷಕರೇ? ರಷ್ಯಾ ಜೊತೆಗೆ ಇಂಧನ ಖರೀದಿಸುತ್ತಿರುವ ಬಗ್ಗೆಯಾಗಿ ಡೊನಾಲ್ಡ್ ಟ್ರಂಪ್ ಕೊಡ್ತಾ ಇರುವಂತಹ ಶಿಕ್ಷೆ ಹಾಗೂ ಸುಂಕ ಸಮರ ಇದು. 4 ಸಲ ಫೋನ್ ಮಾಡಿದ್ರು ಕೂಡ ಟ್ರಂಪ್ಗೆ ಪ್ರತಿಕ್ರಿಯೆಯನ್ನ ಮೋದಿ ನೀಡಲಿಲ್ಲ. ಹೌದು, ಈ ಒಂದು ಆರ್ಥಿಕ ಸಮರದ ನಡುವೆ ರಾಜತಾಂತ್ರಿಕ ವಲಯದಲ್ಲಿ ಬಹುದೊಡ್ಡ ಬಿರುಗಾಳಿ ಎದ್ದಿದೆ. ಜರ್ಮನಿಯ ಪ್ರತಿಷ್ಠಿತ ಪತ್ರಿಕೆ ಇದರ ಬಗ್ಗೆ ವರದಿಯನ್ನ ಮಾಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚಿನ ವಾರಗಳಲ್ಲಿ ಅಮೆರಿಕದ ಡೊನಾಲ್ಡ್ ಟ್ರಂಪ್ನ ಫೋನ್ ಅನ್ನ ಇಗ್ನೋರ್ ಮಾಡ್ತಾ ಇದ್ದಾರೆ. ಜಪಾನ್ನ ನಿಕ್ಕಿ ಏಷ್ಯಾ ಪತ್ರಿಕೆಯಲ್ಲೂ ಕೂಡ ಇದೇ ವರದಿಯಾಗಿದೆ. ಮೋದಿ ಟ್ರಂಪ್ನ ಕರೆಯನ್ನ ತಪ್ಪಿಸಿಕೊಳ್ಳಲಿಕ್ಕೆ ಡೊನಾಲ್ಡ್ ಟ್ರಂಪ್ ಅವರು ಹತಾಶೆಯಿಂದ ಇನ್ನೂ ಹೆಚ್ಚಾಗಿ ಕೋಪ ಮಾಡಿಕೊಂಡಿದ್ದಾರೆ. ಟ್ರಂಪ್ ಅವರ ಏಕಪಕ್ಷೀಯ ನಿರ್ಧಾರ ಮತ್ತು ಭಾರತವನ್ನ ಗುರಿಯಾಗಿಸಿಕೊಂಡಿರುವಂತಹ ರೀತಿಯನ್ನ ಮೋದಿ ಅವರು ತೀವ್ರವಾಗಿ ಖಂಡಿಸಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಅವರು ಟ್ರಂಪ್ ಫೋನ್ ಅನ್ನ ರಿಸೀವ್ ಮಾಡ್ತಾ ಇಲ್ಲ. ಇದೇ ಸತ್ಯ. ಹಾಗಾದ್ರೆ ಯಾವೆಲ್ಲ ಕ್ಷೇತ್ರಗಳಿಗೆ ಈ ಒಂದು ಎಫೆಕ್ಟ್ ಬೀಳುತ್ತೆ ಅಂತ ನೋಡೋಣ. ಟ್ರಂಪ್ ಸುಂಕ ಸಮರದಿಂದ ಏನೆಲ್ಲ ಎಫೆಕ್ಟ್ ಆಗುತ್ತೆ? ಡೊನಾಲ್ಡ್ ಟ್ರಂಪ್ ಸುಂಕ ಸಮರದಿಂದ ನೇರವಾಗಿ ಹೊಡೆತ ಬೀಳುವಂತಹ ಕ್ಷೇತ್ರಗಳು ಇವೆ. ಮೊದಲನೇದಾಗಿ ಜವಳಿ ಮತ್ತು ಸಿದ್ಧ ಉಡುಪಿನ ಕ್ಷೇತ್ರ, ರತ್ನ ಮತ್ತು ಆಭರಣ, ಸೀಗಡಿ ಮತ್ತು ಸಮುದ್ರದ ಆಹಾರ, ಪೀಠೋಪಕರಣ, ಗೃಹ ಜವಳಿ, ಚರ್ಮ, ಪಾದರಕ್ಷೆ, ಈ ಒಂದು ಕ್ಷೇತ್ರಗಳಿಗೆ ಹೆಚ್ಚಾಗಿ ಸುಂಕದ ಹೊಡೆತ ಬೀಳುತ್ತೆ. ಆಟೋಮೊಬೈಲ್ ಕ್ಷೇತ್ರ, ರಾಸಾಯನಿಕ ಕೃಷಿ ಉತ್ಪನ್ನಗಳು, ಇವೆಲ್ಲದಕ್ಕೂ ಕೂಡ ಹೆಚ್ಚಾಗಿ ಡೊನಾಲ್ಡ್ ಟ್ರಂಪ್ ಕೊಟ್ಟಿರುವಂತಹ ಸುಂಕ ಏನಿದೆ ಅಲ್ಲ, ಅದರಿಂದ ಪೆಟ್ಟು ಬೀಳ್ತಾ ಇದೆ. 70% ಸರಕುಗಳಿಗೆ 50% ಸುಂಕವನ್ನು ವಿಧಿಸಲಾಗಿದೆ. ಗ್ಲೋಬಲ್ ಟ್ರೇಡ್ ರಿಸರ್ಚ್ ಇದರ ಪ್ರಕಾರ 2025ರ ಆರ್ಥಿಕ ವರ್ಷಗಳಲ್ಲಿ ಅಮೆರಿಕಕ್ಕೆ ಭಾರತದ ಒಟ್ಟು $86.5 ಬಿಲಿಯನ್ ರಫ್ತಿನಲ್ಲಿದೆ. ಸುಮಾರು $61 ಬಿಲಿಯನ್ ಈ ಒಂದು ಮೌಲ್ಯದ ಸರಕುಗಳು 2/3 ಹಾಗಾದ್ರೆ ಪ್ರತಿಕಾರವನ್ನು ತೀರಿಸ್ಕೊಳ್ಳಕ್ಕಾಗಲ್ವಾ? ಎಸ್, ಅವಕಾಶಗಳು ಸಾಕಷ್ಟಿದೆ ಭಾರತಕ್ಕೆ. ಇನ್ನು ಟ್ರಂಪ್ ಸುಂಕ ಸಮರಕ್ಕೆ ಭಾರತ ತಿರುಗೇಟನ್ನು ನೀಡಲಿಕ್ಕೆ ಅಮೆರಿಕಕ್ಕೆ ಪರ್ಯಾಯ ಮಾರುಕಟ್ಟೆಯನ್ನು ಹುಡುಕ್ತಾ ಇದೆ. ಹೀಗಾಗಿ ಭಾರತ ಆಸ್ಟ್ರೇಲಿಯಾ, UAE ಮತ್ತು UK ಜೊತೆಗೆ ಮುಕ್ತ ವ್ಯಾಪಾರ ಒಪ್ಪಂದಗಳನ್ನು ಹೊಂದಿಕೊಂಡಿದೆ. ಯುರೋಪಿನಲ್ಲಿ ಯೂನಿಯನ್ ಜೊತೆಗೆ ಒಪ್ಪಂದ ಕೂಡ ಮಾಡಿಕೊಂಡಿದೆ. ಇದರ ಜೊತೆಗೆ ರಷ್ಯಾ ಮತ್ತು ಚೀನಾ ಕೂಡ ಭಾರತಕ್ಕೆ ಹತ್ತಿರವಾಗ್ತಾ ಇರೋದ್ರಿಂದ ಅವುಗಳ ಮಾರುಕಟ್ಟೆ ಕೂಡ ಭಾರತದಲ್ಲಿ ಮುಕ್ತವಾಗ್ತಾ ಇರುವಂಥದ್ದು. ಇದರೊಂದಿಗೆ ಟ್ರಂಪ್ ಸುಂಕ ಸಮರದ ಎಫೆಕ್ಟ್ ಬೀಳಬಾರದು ಅಂತ ಭಾರತ ಸಿಕ್ಕಾಪಟ್ಟೆ ಶ್ರಮವನ್ನು ವಹಿಸ್ತಾ ಇದೆ. ಇದರ ಜೊತೆಗೆ ರಷ್ಯಾ ಮತ್ತು ಚೀನಾ ಕೂಡ ಭಾರತಕ್ಕೆ ಹತ್ತಿರವಾಗ್ತಾ ಇರೋದ್ರಿಂದ ಅವುಗಳ ಮಾರುಕಟ್ಟೆ ಕೂಡ ಭಾರತಕ್ಕೆ ಮುಕ್ತವಾಗ್ತಾ ಇದೆ. ಇದರೊಂದಿಗೆ ಟ್ರಂಪ್ ಸುಂಕ ಸಮರದ ಎಫೆಕ್ಟ್ ಬೀಳಬಾರದು ಅಂತ ಹೇಳಿ ಭಾರತ ಎಲ್ಲಾ ರೀತಿಯ ಶ್ರಮವನ್ನು ಪಟ್ಟಿದೆ. ಇದರ ಜೊತೆಗೆ ಅಮೆರಿಕದ ಉತ್ಪನ್ನಗಳ ಮೇಲೆ ಪ್ರತಿಕಾರದ ಸುಂಕವನ್ನು ವಿಧಿಸುವ ಆಯ್ಕೆ ಕೂಡ ಕೇಂದ್ರ ಸರ್ಕಾರದ ಮುಂದಿದೆ. ಇದರ ಬಗ್ಗೆ ಅನೇಕ ತಜ್ಞರು ಕೂಡ, ಅಂದ್ರೆ ಆರ್ಥಿಕ ತಜ್ಞರು ಕೂಡ ಸರ್ಕಾರವನ್ನ ಒತ್ತಾಯಿಸ್ತಾ ಇದ್ದಾವೆ. ಇನ್ನು ಇದೇ ರೀತಿಯ ಒಂದು ಕನಿಷ್ಠವಾಗಿರುವಂತಹ ಸಿಚುವೇಶನ್ ಮೋದಿ ಅವರಿಗೆ ಬಂದಿತ್ತು. ಆಗ್ಲೂ ಕೂಡ ಸರಿಯಾಗಿ ಅವರು ಪಾಠವನ್ನ ಕಲಿಸಿದ್ರು.
ಗೂಗಲ್, ಫೇಸ್ಬುಕ್, ಆಪಲ್, ಮೈಕ್ರೋಸಾಫ್ಟ್, ಅಮೆಜಾನ್ ನಂತಹ ಸುಮಾರು 30 ಕಂಪನಿಗಳಿಗೆ ಕಠಿಣವಾದ ಕಡಿವಾಣವನ್ನು ವಿಧಿಸಲಿಕ್ಕೆ ಆಗ್ರಹಗಳು ಕೇಳಿಬರ್ತಾ ಇದೆ. ಈಗ ಅಮೆರಿಕ ಉತ್ಪನ್ನಗಳನ್ನ ಬಾಯ್ಕಟ್ ಮಾಡಿ ಅಂತ ಹೇಳಿ ಅಭಿಯಾನಗಳು ಕೂಡ ಶುರುವಾಗಿದೆ. ಎಸ್ ವೀಕ್ಷಕರೇ, ಆಗ್ಲೇ ಹೇಳ್ತಾ ಇದ್ದೆ ಮಹಾ ಮೈತ್ರಿ ನಡೀತಾ ಇದೆ ಅಂತ ಹೇಳಿ. ಅಮೆರಿಕ ಹಾಗೂ ಭಾರತದ ಬಿಕ್ಕಟ್ಟಿನ ನಡುವೆ ಭಾರತ ಹಾಗೂ ಚೀನಾ ಹೊಂದಾಣಿಕೆ ಮಾಡಿಕೊಂಡು ಹೋಗುವಂತಹ ಜಾಸ್ತಿ ವಿಚಾರಗಳು ನಡೆದಿದೆ. ಇದರಿಂದಾಗಿ ಅಮೆರಿಕ ರಾಜಕೀಯ ನಾಯಕರು ಕೆಂಪಾಗ್ಬಿಟ್ಟಿದ್ದಾರೆ. ಚೀನಾವನ್ನ ನಿಯಂತ್ರಿಸಲು ಭಾರತವನ್ನ ಕೇಂದ್ರವಾಗಿಟ್ಟುಕೊಂಡು ಅಮೆರಿಕ ರೂಪಿಸಿದಂತಹ ಇಂಡೋ ಪೆಸಿಫಿಕ್ ಒಕ್ಕೂಟದ ಕಲ್ಪನೆ ಕುಸಿದು ಬಿದ್ದೋಗಿದೆ. ಭಾರತ ಅಮೆರಿಕ ಸಂಬಂಧ ದುರ್ಬಲವಾಗ್ತಾ ಇದೆ ಅಂತ ಹೇಳಿ ಬಾಯಿ ಬಡ್ಕೊಳ್ತಾ ಇದ್ದಾರೆ. ಈ ಬೆಳವಣಿಗೆಯನ್ನ ಚೀನಾ ಹಾಗೂ ರಷ್ಯಾ ಎರಡೂ ಕೂಡ ಸ್ವಾಗತಿಸಿದೆ. ಅಮೆರಿಕಕ್ಕೆ ಪರ್ಯಾಯ ಜಾಗತಿಕ ಶಕ್ತಿಯನ್ನ ಸೃಷ್ಟಿ ಮಾಡಿಕೊಡ್ಲಿಕ್ಕೆ ಎದುರು ನೋಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಹೇಳಬೇಕು ಅಂತಂದ್ರೆ ಸ್ವಾಭಿಮಾನ, ಆರ್ಥಿಕ ಸಾರ್ವಭೌಮತ್ವ ಮತ್ತು ಜಾಗತಿಕ ರಂಗದಲ್ಲಿ ತನ್ನ ಸ್ಥಾನವನ್ನು ಉಳಿಸಿಕೊಳ್ಳುವ ದೃಢ ನಿಲುವನ್ನು ಭಾರತ ತೋರಿಸ್ತಾ ಇದೆ. ಟ್ರಂಪ್ ಒತ್ತಡಕ್ಕೆ ಮಣಿಯದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಪಷ್ಟವಾದ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಆದರೆ ಈ ಒಂದು ದಿಟ್ಟತನದ ಬೆಲೆ ಸಿಕ್ಕಾಪಟ್ಟೆ ದೊಡ್ಡದು. ದೇಶದ ಜವಳಿಯಿಂದ ಹಿಡಿದು ಆಭರಣ, ಸಮುದ್ರ ಆಹಾರದವರೆಗೆ ಕೋಟ್ಯಾಂತರ ರೂಪಾಯಿಗಳ ಉದ್ಯಮಗಳು ಮತ್ತು ಲಕ್ಷಾಂತರ ಕಾರ್ಮಿಕರ ಭವಿಷ್ಯ ಇದರಲ್ಲಿ ಅಡಗಿದೆ. ಇದಕ್ಕೆ ಪರಿಹಾರವನ್ನ ಕಾಲವೇ ಉತ್ತರ ಕೊಡಬೇಕಾಗಿದೆ.